ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 65ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಈ ಮಾತುಗಳಿಂದ ಜ್ಞಾನೋದಯವಾದ ಬಳಿಕ ತನ್ನ ಹೀನಾಯ ಕೃತ್ಯಗಳಿಗಾಗಿ ನಾಚಿಕೆ ಪಟ್ಟು ಕರಜೋಡಿಸಿದ ವಾಲಿಯು, ನೀನು ಹೇಳಿದ್ದುದೆಲ್ಲವೂ ಖಂಡಿತವಾಗಿಯೂ ಸತ್ಯ. ನನ್ನ ಪಾಪಕೃತ್ಯಗಳನ್ನು ಅರಿಯದೇ ಇದ್ದ ನಾನು ಅತಿಯಾದ ದರ್ಪದಿಂದ ನಿನ್ನನ್ನು ತೆಗಳುವ ಧೈರ್ಯವನ್ನು ಮಾಡಿದೆ. ನನ್ನ ಪ್ರಿಯ ರಾಮ, ನನ್ನ ಪತ್ನಿಯಾದ ತಾರೆಯಿಂದ ಜನಿಸಿರುವ ನನ್ನ ಏಕೈಕ ಪುತ್ರನಾದ ಅಂಗದನಿಗೆ ನೀನು ರಕ್ಷಣೆಯನ್ನು ನೀಡಬೇಕೆಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಮರಣದ ವಿಷಯವನ್ನು ಕೇಳಿದೊಡನೆಯೇ ಅವನು ಖಂಡಿತವಾಗಿಯೂ ವ್ಯಥೆಗೆ ಒಳಗಾಗುವನು. ಅಜ್ಞಾನದಿಂದಾಡಿದ ನನ್ನ ಒರಟು ಮಾತುಗಳಿಂದಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸು ಎಂದನು. ಆಗ ಅಂಗದನನ್ನು ತಾನು ಪೋಷಿಸುವೆನೆಂದು ರಾಮನು ವಾಲಿಗೆ ಭರವಸೆಯನ್ನು ಕೊಟ್ಟನು. ಈ ಸಮಯದಲ್ಲಿ ವಾಲಿಯ ಮಂತ್ರಿಗಳಿಂದ ಸುತ್ತುವರೆದಲ್ಪಟ್ಟಿದ್ದ ತಾರೆಯು ಅರಮನೆಯಿಂದ ಹೊರಗೆ ಬಂದಳು. ಅವಳೊಡನೆ ಅಂಗದನೂ ಇದ್ದನು. ಆದರೆ ರಾಮನನ್ನು ನೋಡಿದ ಕೂಡಲೇ ಆ ಮಂತ್ರಿಗಳು ಭಯದಿಂದ ಓಡಲಾರಂಭಿಸಿದರು. ತಾರೆಯು ಅವರನ್ನು ತಡೆಯಲೆತ್ನಿಸಿದಾಗ ಅವಳನ್ನು ಒತ್ತಾಯಿಸಿದ ಅವರು, ವಾಲಿಯನ್ನು ನೋಡಲು ಹೊರಗೆ ಹೋಗದಿರು, ಕಿಷ್ಕಿಂಧೆಯ ಕೋಟೆಯೊಳಗೆ ನಿನ್ನ ಪುತ್ರನನ್ನು ಕಾಪಾಡು ಹಾಗೂ ಅವನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಲು ಬೇಕಾದ ಸಿದ್ಧತೆಗಳನ್ನು ಮಾಡು ಎಂದರು. ಇದನ್ನು ಕೇಳಿದ ತಾರೆಯು, ರಾಜ್ಯದ ಪರಮಾಧಿಕಾರವನ್ನು ಪಡೆಯುವ ಬಗ್ಗೆ ನನಗೆ ಕಾಳಜಿ ಇಲ್ಲ. ನನ್ನ ಪತಿ ಇಲ್ಲದೆ ಈ ರಾಜ್ಯ ಹಾಗೂ ರಾಜ್ಯದ ಐಶ್ವರ್ಯಗಳು ನನಗೆ ನಿಷ್ಪ್ರಯೋಜಕವಾಗಿದೆ ಎಂದಳು. ವಿಲಾಪದಿಂದ ಅಳುತ್ತಾ ತನ್ನ ಎದೆಯನ್ನು ಬಡಿದುಕೊಳ್ಳುತ್ತಿದ್ದ ತಾರೆಯು ಸಾವನ್ನು ಸಮೀಪಿಸುತ್ತಿದ್ದ ವಾಲಿಯ ಬಳಿಗೆ ಹೋದಳು. ಸಾಯುತ್ತಿರುವ ತನ್ನ ಪತಿಯನ್ನು ತಾರೆಯು ಆಲಂಗಿಸಿದಾಗ ಶೋಕಸಾಗರದಲ್ಲಿ ಮುಳುಗಿದ್ದ ವಾಲಿಯ ಇತರ ಪತ್ನಿಯರು ಅವರನ್ನು ಸುತ್ತುವರೆದರು. ತನ್ನ ಪತಿಯನ್ನು ಹಿಂಬಾಲಿಸಬೇಕೆಂದು ತಾರೆಯು ಏಕೈಕ ಆಸೆಯಾಗಿತ್ತು. ಆದ್ದರಿಂದ ಅವಳು ಅಮರಣಾಂತ ಉಪವಾಸವನ್ನು ಕೈಗೊಳ್ಳಲು ನಿರ್ಧರಿಸಿದಳು. ಆಗ ಹನುಮಂತರು ಹೀಗೆ ಬೇಡಿಕೊಂಡರು, ಓ ರಾಣಿಯೇ, ದಯವಿಟ್ಟು ಮೇಲೇಳು, ವೇದನೆಗೆ ಹೀಗಾಡದಿರು. ನಿನ್ನ ಪತಿಯ ಅಂತ್ಯಕ್ರಿಯೆಯನ್ನು ಮಾಡಿದ ಬಳಿಕ ನೀನು ಅಂಗದನನ್ನು ಸಿಂಹಾಸನದ ಮೇಲೆ ಸ್ಥಾಪಿಸಿ ಅವನನ್ನು ರಕ್ಷಿಸಬೇಕು ಎಂದರು. ಆಗ ಸುಗ್ರೀವನನ್ನು ಉದ್ದೇಶಿಸಿದ ವಾಲಿಯು, ನನ್ನ ಪ್ರಿಯ ಸುಗ್ರೀವನೇ, ನಿನ್ನೆಡೆಗೆ ನಾನೆಸಗಿರುವ ಎಲ್ಲ ತಪ್ಪುಗಳಿಗೂ ನಾನು ಕ್ಷಮೆಯಾಚಿಸುತ್ತೇನೆ. ನನ್ನಿಂದ ಈ ರಾಜ್ಯವನ್ನು ಸ್ವೀಕರಿಸಲು ಹಾಗೂ ನನ್ನ ಪುತ್ರನಾದ ಅಂಗದನ ಬಗ್ಗೆ ಕಾಳಜಿ ವಹಿಸು. ಅವನು ಯಾವಾಗಲೂ ನಿನಗೆ ನಿಷ್ಠಾವಂತನಾಗಿರುತ್ತಾನೆ ಎಂದನು. ಹೀಗೆ ಹೇಳಿದ ವಾಲಿಯು ಇಂದ್ರದತ್ತವಾದಂತಹ ಸ್ವರ್ಗೀಯ ಕನಕಮಾಲಿಕೆಯನ್ನು ಸುಗ್ರೀವನಿಗೆ ಕೊಟ್ಟನು. ಬಳಿಕ ಅಂಗದನೆಡೆಗೆ ತಿರುಗಿದ ಅವನು, ನನ್ನ ಪ್ರಿಯ ಪುತ್ರನೇ, ನಾನು ಈಗ ಅಗಲುತ್ತಿದ್ದೇನೆ. ನೀನು ಎಂದೆಂದಿಗೂ ಸುಗ್ರೀವನಿಗೆ ವಿಧೇಯನಾಗಿರಬೇಕು. ಸರಿಯಾದ ಸಮಾಲೋಚನೆಯ ಬಳಿಕವೇ ಕಾರ್ಯವನ್ನೆಸಗಬೇಕು ಹಾಗೂ ಸಂತೋಷ ಮತ್ತು ನೋವುಗಳ ದ್ವಂದ್ವತೆಗಳನ್ನು ಸಮಚಿತ್ತದಿಂದ ಸ್ವೀಕರಿಸಬೇಕು. ಅವನತಿಗೆ ದಾರಿ ಮಾಡಿಕೊಡುವ ಅತಿಯಾದ ಮೋಹ ಹಾಗೂ ದ್ವೇಷ ಎರಡನ್ನೂ ನೀನು ದೂರವಿಡಬೇಕು ಎಂದನು. ಹೀಗೆ ಅಂಗದನೊಡನೆ ಮಾತನಾಡಿದ ಬಳಿಕ ರಾಮನ ಬಾಣಗಳಿಂದ ಅತ್ಯಂತ ತೀವ್ರವಾಗಿ ಗಾಯಗೊಂಡಿದ್ದ ವಾಲಿಯು ತನ್ನ ಪ್ರಾಣವನ್ನು ತ್ಯಜಿಸಿದನು. ಬಳಿಕ ವೇದನೆಯಿಂದ ಗೋಳಾಡುತ್ತಿದ್ದ ತಾರೆಯು ತನ್ನ ಮೃತಪತಿಯನ್ನು ಆಲಂಗಿಸಲು ಮುಂದುವರೆಸಿದಂತೆ ನೀಲನು ಆ ಬಾಣವನ್ನು ವಾಲಿಯ ಎದೆಯಿಂದ ಹೊರತೆಗೆದನು. ಬಳಿಕ ಅಂಗದನನ್ನು ಉದ್ದೇಶಿಸಿದ ತಾರೆಯು, ನಿನ್ನ ತಂದೆಯ ಪಾದಗಳಿಗೆ ನಮಸ್ಕರಿಸು ಎಂದಳು. ಹಾಗೆ ಮಾಡಿದ ಯುವರಾಜನು ಕೂಡ ದುಃಖಪರವಶನಾದನು. ತಾರೆಯ ವೇದನೆಯನ್ನು ನೋಡಿ ದುಃಖಭರಿತ ಧ್ವನಿಯಲ್ಲಿ ರಾಮನನ್ನು ಉದ್ದೇಶಿಸಿ ಖಿನ್ನನಾದಂತಹ ಸುಗ್ರೀವನು, ನನ್ನ ಆಸೆಯ ನೆರವೇರಿಕೆಯು ನಾನು ನಿರೀಕ್ಷಿಸಿದುದಕ್ಕೆ ವಿರುದ್ಧವಾದ ಪರಿಣಾಮವನ್ನು ಉಂಟು ಮಾಡಿದೆ. ಸಂತೋಷ ಪಡುವ ಬದಲು ನನಗೆ ರಾಜ್ಯದ ಬಗ್ಗೆ ಹಾಗೂ ಜೀವನದ ಬಗ್ಗೆಯೇ ಜಿಗುಪ್ಸೆ ಉಂಟಾಗಿದೆ. ನನ್ನ ಪಾಪದ ಪ್ರಾಯಶ್ಚಿತ್ತವಾಗಿ ನಾನು ಅಗ್ನಿಗೆ ಪ್ರವೇಶ ಮಾಡಿ ನನ್ನ ಪ್ರಾಣವನ್ನು ತ್ಯಜಿಸುವೆ. ನನ್ನ ಪ್ರಿಯ ರಾಮನೇ, ನಿನ್ನ ಪ್ರಿಯ ಪತ್ನಿಯ ಸೀತೆಯ ಹುಡುಕುವ ಕಾರ್ಯದಲ್ಲಿ ಈ ಇತರ ವೀರ ಕೋತಿಗಳು ನಿನಗೆ ಸಹಾಯ ಮಾಡುವರು ಎಂದನು. ಸುಗ್ರೀವನು ಈ ರೀತಿ ಮಾತನಾಡುತ್ತಿರುವುದನ್ನು ಕೇಳಿದ ರಾಮನ ಕಣ್ಗಳಲ್ಲಿ ಅಶ್ರುವು ತುಂಬಿಹೋಯಿತು. ಅವನ ಮುಂದೆ ಬಂದ ತಾರೆಯು, ನನ್ನ ಪತಿಯ ಈ
ನನ್ನ ಪತಿಯು ಈಗ ಸ್ವರ್ಗದಲ್ಲಿಯೇ ಇದ್ದರು ನಾನಿಲ್ಲದೆ ಅವರು ಅತ್ಯಂತ ದುಃಖಭರಿತರಾಗಿರುತ್ತಾರೆ. ಅದು ನನಗೆ ತಿಳಿದಿದೆ. ಆದ್ದರಿಂದ ದಯವಿಟ್ಟು ನನ್ನನ್ನು ಕೊಂದು ಬಿಡು, ಆಗ ನಾನು ಅವರನ್ನು ಮರಳಿ ಸೇರಬಹುದು. ಸ್ತ್ರೀಯರನ್ನು ಸಂಹರಿಸುವುದು ಪಾಪವೆಂದು ನೀನು ತಿಳಿದಿರುವುದಾದರೆ ನನ್ನನ್ನು ವಾಲಿಯಿಂದ ಅಭಿನ್ನಳೆಂದು ಪರಿಗಣಿಸು ಎಂದಳು. ಸುಗ್ರೀವನೆಡೆಗೆ ತಿರುಗಿದ ರಾಮನು, ನಿನ್ನ ದುಃಖಭರಿತ ಕಣ್ಣೀರು ನಿನ್ನ ಸಹೋದರನ ಅಗಲಿರುವ ಆತ್ಮಕ್ಕೆ ಸಾಕಷ್ಟು ಸಂತಾಪವನ್ನು ಸೂಚಿಸುತ್ತಿದೆ. ಈ ವಿಶ್ವವು ಸನಾತನ ಕಾಲದ ನಿರ್ದೇಶನದ ಮೇರೆಗೆ ಚಲಿಸುತ್ತಿದ್ದು ಎಲ್ಲ ಜೀವಿಗಳು ಕಾಲದ ಪ್ರಭಾವದಿಂದ ಪ್ರಕಟವಾಗುತ್ತವೆ ಹಾಗೂ ನಿರ್ಗಮಿಸುತ್ತವೆ. ಭಗವಂತನ ನಿರ್ದೇಶನದಲ್ಲಿರುವ ಕಾಲವು ಅದರ ಪರಿಧಿಯನ್ನು ಎಂದೂ ಮೀರುವುದಿಲ್ಲ. ಆದ್ದರಿಂದ ತಪ್ಪಿಸಲು ಅಸಾಧ್ಯವಾಗಿರುವುದರ ಬಗ್ಗೆ ಯಾರು ಎಂದಿಗೂ ಶೋಕಿಸಬಾರದು ಎಂದರು. ಆಗ ಸಮಾಧಾನಗೊಂಡ ಸುಗ್ರೀವನು ವಾಲಿಯ ಅಂತ್ಯ ಸಂಸ್ಕಾರದ ಸಿದ್ಧತೆಯನ್ನು ಲಕ್ಷ್ಮಣನ ಸಹಾಯದಿಂದ ಮಾಡಲಾರಂಭಿಸಿದನು. ಆ ಬಳಿಕ ಕಿಷ್ಕಿಂಧೆಯಿಂದ ಒಂದು ಪಲ್ಲಕ್ಕಿಯನ್ನು ತರಲಾಯಿತು. ವಾಲಿಯ ದೇಹವನ್ನು ಅದರ ಮೇಲಿರಿಸಿದ ಸುಗ್ರೀವನು ಅಂತ್ಯ ಸಂಸ್ಕಾರದ ಮೆರವಣಿಗೆಯನ್ನು ಹತ್ತಿರದ ಪರ್ವತದ ಪಕ್ಕದಲ್ಲಿದ್ದ ಹೊಳೆಯ ತೀರಕ್ಕೆ ಸಾಗುವಂತೆ ನಿರ್ದೇಶಿಸಿದನು. ಅಂತ್ಯ ಸಂಸ್ಕಾರದ ಚಿತೆಯು ಸಿದ್ಧವಾದಂತೆ ವಾಲಿಯ ಶಿರವನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡ ತಾರೆಯು ತೀವ್ರವಾದ ವೇದನೆಯಿಂದ ಅಳಲು ಮುಂದುವರೆಸಿದಳು. ಅವಳನ್ನು ಕಂಡವರೆಲ್ಲರೂ ವೇದನೆಗೆ ಒಳಗಾದರು. ಕೊನೆಗೆ ಇತರ ಸ್ತ್ರೀಯರು ಬಂದು ಅವಳನ್ನು ಮೇಲೆಬ್ಬಿಸಿದಾಗಲೇ ಸುಗ್ರೀವ ಹಾಗೂ ಅಂಗದರಿಗೆ ವಾಲಿಯ ದೇಹವನ್ನು ಚಿತೆಯ ಮೇಲಿರಿಸಲು ಸಾಧ್ಯವಾಯಿತು. ಶವ ಸಂಸ್ಕಾರವಾದ ಬಳಿಕ ತುಂಗಭದ್ರಾ ನದಿಯ ನೀರನ್ನು ತಂದ ಸಂಬಂಧಿಕರೆಲ್ಲರೂ ಅಗಲಿದ್ದ ವೀರ ಕಪಿರಾಜನ ಆತ್ಮಕ್ಕೆ ತರ್ಪಣವನ್ನು ನೀಡಿದರು. ಶವ ಸಂಸ್ಕಾರದ ಕ್ರಿಯೆಗಳು ಮುಗಿದ ಬಳಿಕ ಸುಗ್ರೀವನೊಡನೆ ಕಿಷ್ಕಿಂಧೆಗೆ ತೆರಳಿ ಅವನ ಪಟ್ಟಾಭಿಷೇಕವನ್ನು ನೆರವೇರಿಸಬೇಕೆಂದು ಹನುಮಂತನು ರಾಮನಲ್ಲಿ ವಿನಂತಿಸಿದನು. ಆದರೆ ಅದನ್ನು ನಯವಾಗಿ ತಿರಸ್ಕರಿಸಿದ ರಾಮನು, ಹನುಮಂತನೇ, ನೀನು ಅಧಿಕೃತವಾಗಿ ಮುಂದಿದ್ದುಕೊಂಡು ಸುಗ್ರೀವನ ಪಟ್ಟಾಭಿಷೇಕದ ಕಾರ್ಯವನ್ನು ನಿನ್ನ ಮೇಲ್ವಿಚಾರಣೆಯಲ್ಲಿ ನೆರವೇರಿಸಬೇಕು ಹಾಗೂ ಅಂಗದನನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸಬೇಕು ಎಂಬುದೇ ನನ್ನ ಸಲಹೆ. ಮಳೆಗಾಲವು ಸಮೀಪಿಸುತ್ತಿರುವುದರಿಂದ ಸೀತೆಯನ್ನು ಹುಡುಕಲು ಇದು ಸೂಕ್ತವಾದ ಸಮಯವಲ್ಲ. ಕಪಿ ಮುಖ್ಯಸ್ಥರೆಲ್ಲರೂ ಕಿಷ್ಕಿಂಧೆಯಲ್ಲಿ 4 ಮಾಸಗಳ ಕಾಲ ನೆಲೆಸಲಿ. ನಾನು ಮತ್ತು ಲಕ್ಷ್ಮಣ ಪರ್ವತದ ಗವಿಯಲ್ಲೇ ನಮ್ಮ ಸಮಯವನ್ನು ಕಳೆಯುತ್ತೇವೆ. ಶರದೃತು ಪ್ರಾರಂಭವಾದೊಡನೆಯೇ ನಾವೆಲ್ಲರೂ ರಾವಣನ ರಾಜ್ಯವನ್ನು ಹುಡುಕುವ ಕಾರ್ಯವನ್ನು ಆರಂಭಿಸೋಣ ಎಂದರು. ಬಳಿಕ ಕಿಷ್ಕಿಂಧೆಯನ್ನು ಪ್ರವೇಶಿಸಿದ ಸುಗ್ರೀವನು ಸಮಸ್ತ ಪ್ರಜೆಗಳಿಂದ ಸ್ವಾಗತಿಸಲ್ಪಟ್ಟನು. ಅವನ ಪಟ್ಟಾಭಿಷೇಕದ ಸಮಾರಂಭವನ್ನು ಪ್ರಮುಖ ಕಪಿಗಳಾದ ಮೈಂದ, ದ್ವಿವಿಧ ಮತ್ತು ಹನುಮಂತರನ್ನೊಳಗೊಂಡಂತೆ ಭಲ್ಲುಕ ರಾಜನಾದಂತಹ ಜಾಂಬವಂತನಿಂದಲೂ ನೆರವೇರಿಸಲಾಯಿತು. ತನ್ನ ಪತ್ನಿಯಾದ ರುಮಿಯನ್ನು ಮರಳಿ ಸ್ವೀಕರಿಸಿದ ಸುಗ್ರೀವನು ಅಂಗದನನ್ನು ಯುವರಾಜನನ್ನಾಗಿ ನೇಮಿಸಿದನು. ಸ್ನೇಹಿತರೆ, ರಾಮಾಯಣದ 65ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್.